ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಮನಸ್ ವಾಯ್ಸ್ ಆಫ್ ದಿ ಚಾನಲ್ಗೆ ಸ್ವಾಗತ. ತುಂಬ ದಿನಗಳ ನಂತರ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನು ಕೂಡ ತುಂಬ ಬ್ಯುಸಿಯಾಗಿದ್ದೆ, ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇದು ಹಾಲಿಡೇ ವೆಕೇಷನ್ನ ವಿಡಿಯೋ. ಈ ಸರ್ತಿ ನಾವು ಹಾಲಿಡೇನಲ್ಲಿ ಮೈಸೂರಿಗೆ ಪ್ರಯಾಣವನ್ನು ಬೆಳೆಸಿದ್ವಿ. ಮೊದಲಿಗೆ ದಾವಣಗೆರೆಯಿಂದ ನಾವು ಮೈಸೂರಿಗೆ ಪ್ರಯಾಣವನ್ನು ಬೆಳೆಸಿದ್ವಿ. ಪ್ರತಿ ಸಲ ಹಾಲಿಡೇಸ್ಗೂ ಕೂಡ ನಾವು ಹೊರಗಡೆ ಹೋಗ್ತಾ ಇರ್ತೀವಿ. ಲಾಸ್ಟ್ ಇಯರ್ ಕೂಡ ನೋಡಿರಬಹುದು, ಗೋಕರ್ಣ, ಶಿರ್ಸಿ ಹೋಗಿದ್ವಿ. ಈಗ ಪಾಪು ಚಿಕ್ಕದಿರೋದ್ರಿಂದ ಸ್ವಲ್ಪ ದಿನವೇ ಹೋಗೋಣ ಅಂತ ಹೇಳಿ 3 ಡೇಸ್ ಪ್ಲ್ಯಾನ್ನ ಮಾಡ್ಕೊಂಡ್ವಿ. ಹಾಗಾಗಿ ಮೊದಲನೇ ದಿನ ನಾವು ಇಲ್ಲಿಂದ ಹೊರಟ್ವಿ. ದಾವಣಗೆರೆಯಿಂದ ನಾವು ಬಿಟ್ಟಾಗ ಬೆಳಗ್ಗೆ 11:30 ಹಂಗಾಗಿತ್ತು. ಹಾಗಾಗಿ ಅಂದ್ವೇ ನಾವು ಹೋಗ್ತಾ ಏನು ಮಾಡಿದ್ವಿ ಅಂದರೆ ಸೆಂಟ್ರಲ್ಲೇ ಊಟವನ್ನು ಮುಗಿಸ್ಕೊಂಡು ಮಧ್ಯಾಹ್ನ ನೆಕ್ಸ್ಟು ನಾವು ಹೋಗಿದ್ದು ಡೈರೆಕ್ಟ್ KRSಗೆ. ತುಂಬ ವರ್ಷಗಳ ನಂತರ ನಾನು ಕೂಡ KRSಗೆ ಹೋಗಿದ್ದೆ. ತುಂಬಾ ಚೇಂಜಸ್ ಅಂತ ಅನ್ನಿಸ್ತು. ದಾವಣಗೆರೆಯಿಂದ ನಾವು ಡೈರೆಕ್ಟು KRSಗೆ ಹೋಗಿದ್ವಿ. ಹಾಗಾಗಿ ಸ್ವಲ್ಪ ಟೀ ಕುಡ್ಕೊಂಡು ಫ್ರೆಶ್ ಅಪ್ ಆಗಿ KRS ಒಳಗಡೆ ನಾವು ಹೋದ್ವಿ. ಸಂಜೆ ಆಗ್ತಾ ಇತ್ತು ಆಲ್ರೆಡಿ. ಹಾಗಾಗಿ ಒಂದೇ ಸರಿ ಮ್ಯೂಸಿಕ್ ಫೌಂಟೇನ್ ಕೂಡ ನೋಡ್ಕೊಂಡು ಹೋಗೋಣ ಅಂತ ಹೇಳಿ KRS ಸುತ್ತ ಕೂಡ ನಾವು ಓಡಾಡಿದ್ವಿ. ನಮ್ಮಮ್ಮ ಮತ್ತು ಅತ್ತೆ ಮೊದಲನೇ ಸಾರಿ ಕೂಡ ಮೈಸೂರಲ್ಲಿ KRSಗೆ ಬಂದಿದ್ದು. ನಾನು ತುಂಬ ವರ್ಷಗಳ ಹಿಂದೆ ಬಂದಿದ್ದೆ ಅಲ್ವಾ, ಹಾಗಾಗಿ ನನಗೆ ಕೂಡ ಚೇಂಜ್ ಅನ್ನಿಸ್ತಾ ಇತ್ತು. ಅಲ್ಲಿ ವಾಟರ್ ಎಲ್ಲ, ನೀರು ಡಿಸೈನ್ ಅದನ್ನೆಲ್ಲ ನೋಡಿಬಿಟ್ಟು ಮನಸ್ಸು ಕೂಡ ತುಂಬಾ ಖುಷಿ ಪಟ್ಟಳು. ಸ್ವಲ್ಪ ಹಾಗೆ ಫೋಟೋ ಸೆಷನ್ ಮಾಡಿಕೊಂಡು ವಿಡಿಯೋ ಕೂಡ ತೆಗಿತಾ ಹೋಗ್ತಾ ಇದ್ವಿ. ಪೂರ್ತಿ KRS ಮುಂದೆ ಪಾರ್ಕಲ್ಲಿ ಹೋಗೋದಕ್ಕಾಗಲಿಲ್ಲ. ಸೊ ಡೈರೆಕ್ಟ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದರಿಂದ ಸ್ವಲ್ಪ ಟಯರ್ಡ್ ಆಗಿತ್ತು. ನಾವು ಹೋಗಿದ್ದು ಜೂನ್ ಫಸ್ಟ್ ವೀಕ್ನಲ್ಲಿ. ಇನ್ನು ಮಳೆ ಅಷ್ಟೊಂದು ಅಲ್ಲಿ ಆಗಿರಲಿಲ್ಲ, ಹಾಗಾಗಿ ಡ್ಯಾಮ್ ಗೇಟ್ ಏನು ಕೂಡ ಓಪನ್ ಆಗಿರಲಿಲ್ಲ ಅಲ್ಲಿ. ಇದೆಲ್ಲ ನೋಡ್ತಾ ಇದ್ದರೆ ನಾವು ಚಿಕ್ಕವರಿದ್ದಾಗೆಲ್ಲ ಒಂದು ಪೋಸ್ಟರ್ಸ್ ಎಲ್ಲ ಬರ್ತಾ ಇತ್ತಲ್ವ, ವಾಲ್ ಪೋಸ್ಟರ್ಸ್ ಎಲ್ಲ ಅದು ನೆನಪಾಗ್ತಾ ಇತ್ತು ನನಗೂ ಕೂಡ. ಸೊ ಹಾಗೆ ಅಲ್ಲಿಂದ ನೆಕ್ಸ್ಟು ನಾವು ಹೋಗಿದ್ದು ಮ್ಯೂಸಿಕ್ ಫೌಂಟೇನ್ ನೋಡೋದಕ್ಕೆ. ಮ್ಯೂಸಿಕ್ ಫೌಂಟೇನನ್ನು ನೋಡೋದು ತುಂಬಾ ಖುಷಿ ಪಟ್ಟಲು ಮನಸ್ಸಿಗೆ ಕೂಡ. ಆಲ್ರೆಡಿ ಕತ್ಲಾಗ್ತಾ ಇತ್ತು. ಸೊ ಕಾರ್ ಪಾರ್ಕಿಂಗ್ ಮಾಡಿದ್ವಿ, ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಮ್ಯೂಸಿಕ್ ಫೌಂಟೇನಿನ ಸ್ವಲ್ಪ ಅಲ್ಲೇ ಮುಗಿಯೋದ್ರಲ್ಲಿತ್ತು. ಹಾಗಾಗಿ ಅಲ್ಲಿಂದ ನಾವು ಹೊರಟ್ವಿ. ನಾವು ನಂಜನಗೂಡಿನಲ್ಲಿ ಹೋಟೆಲ್ನ ಬುಕ್ ಮಾಡ್ಕೊಂಡಿದ್ವಿ. ಹಾಗಾಗಿ ನಂಜನಗೂಡಿಗೆ ಹೋಗಿ ನೈಟು ಸ್ಟೇ ಮಾಡ್ಕೊಂಡ್ವಿ. ಊಟ ಅಲ್ಲೇ ಪಾರ್ಸಲ್ ಮಾಡಿಕೊಂಡು ಅಲ್ಲೇ ತಿಂದ್ಕೊಂಡು ರೆಸ್ಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಡೇ ಎಲ್ಲಿಗೆ ಹೋದ್ವಿ ಅಂತ ಹೇಳೋದನ್ನ ಮುಂದಿನ ವೀಡಿಯೋದಲ್ಲಿ ಮತ್ತೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ಒಂದು ಲೈಕ್ ಮಾಡಿ. ಧನ್ಯವಾದಗಳು.